ಹಾಯ್ ಎಲ್ರಿಗೂ. ಇದು ಹಬ್ಬದ್ದು ಯುಗಾದಿ ಹಬ್ಬದ್ದು ವೀಕ್ದು ಟ್ಯೂಸ್ಡೇಯಿಂದ ವ್ಲಾಗು. ಸ್ವಲ್ಪ ಅಂತ ವಿಡಿಯೋ ಮಾಡಿಕೊಂಡು ಫುಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫೋನ್ದು ಮೆಮೊರಿ ಚೆನ್ನಾಗಿಲ್ಲ. ಒಂದೆರಡು ವೀಡಿಯೋಸ್ ಮಾಡ್ತಿದ್ದಂಗೆ ಮೆಮೊರಿ ಫುಲ್ ಅಂತ ತೋರಿಸ್ತಾ ಇದೆ. ಅದರಿಂದ ನೋಡಿ, ಇದೊಂದು ಫಿಟ್ಟಿಂಗ್ ಇದೆ. ಇದು ಆ್ಯಕ್ಚುಲಿ ನಮ್ಮ ಡಿಸ್ಪ್ಲೇಗೆ ಹಾಕೋದಕ್ಕೆ ಇದೇ ಥರದ್ದು ಡಿಸ್ಪ್ಲೇಗೆ ಹಾಕಿದ್ವಿ, ಲೀಫ್ ಟೈಪು, ಸೇಮ್ ಕಲರು, ಸೇಮ್ ಮಾಡಲು. ಈ ರೌಂಡ್ ಸರ್ಕಲ್ ಮಾತ್ರ ಲೀಫ್ ಟೈಪ್ ಇರುತ್ತೆ. ಅದು ಕಸ್ಟಮರ್ ತಗೊಂಡು ಹೋಗ್ಬಿಟ್ರು ಅದೇ ಬೇಕು ಅಂತ. ಸೊ ಆ ಪ್ಲೇಸಿಗೆ ಇದನ್ನು ಹಾಕ್ತಾಯಿದ್ದೀವಿ. ಇದು ಮೆಟಲ್ ವಿತ್ ಅಕರ್ಲಿಕ್ ಮೆಟೀರಿಯಲ್ಲು. ತುಂಬ ಚೆನ್ನಾಗಿ ಬರುತ್ತೆ ಔಟ್ಪುಟ್ಟು, ಮತ್ತು ತುಂಬ ಡೀಸೆಂಟಾಗಿರುತ್ತೆ. ತುಂಬ ಓವರಾಗೆಲ್ಲ ಕಾಣೋದಿಲ್ಲ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಫ್ಲ್ಯಾಟ್ ಫಿಟ್ಟಿಂಗು. ಹಿಂದುಗಡೆ ಎಕ್ಸ್ ಕ್ಲ್ಯಾಂಪ್ ಬರುತ್ತೆ. ಅದು ಎಕ್ಸ್ ಕ್ಲ್ಯಾಂಪು ನಾರ್ಮಲ್ ಲೈಕ್ ಫ್ಲ್ಯಾಟ್ ಗೋಡೆ ಇದ್ದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಸಪ್ರೇಟಾಗೆ ಕೊಟ್ಟಿರ್ತಾರೆ. ಎಲ್ಲನೂ ಸ್ಪೇರ್ ಐಟಮ್ ಇರುತ್ತೆ, ಯಾವುದೂ ಕನೆಕ್ಟಿಂಗ್ ಇರೋದಿಲ್ಲ. ಇದು ಮಾತ್ರ ವೈರಿಂಗ್ ಮಾಡಿ ಕೊಟ್ಟಿದ್ದಾರೆ. ಆಲ್ರೆಡಿ ವೈರಿಂಗ್ ಇದೆ ಇದರಲ್ಲಿ. ಯಾಕೆ ವೈರಿಂಗ್ ಕೊಟ್ಟಿದ್ದಾರೆ ಅಂದರೆ ಅದರದ್ದು ಹಿಂದೆಗಡೆ ನಟ್ಟೆಲ್ಲ ಮಿಸ್ ಆಗಬಾರ್ದು ಅನ್ನೋ ಒಂದು ರೀಸನ್ನಿಗೆ ಈ ಥರ ಮಾಡಿ ಕೊಟ್ಟಿದ್ದಾರೆ. ಇಲ್ಲಾಂದರೆ ಯೂಶ್ವಲಿ ಎಲ್ಲ ಸಪ್ರೇಟೇ ಬರೋದು. ಈ ಥರ ನಾವು ಫಿಟ್ಟಿಂಗ್ ಮಾಡ್ಕೋಬೇಕು. ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡು, ಆಮೇಲೆ ಇದು ಬಂದು ಬ್ಲೂಟೂತ್ ಫಿಟ್ಟಿಂಗು. ಇದರಲ್ಲಿ ಕಲರ್ಸು ಬರುತ್ತೆ. LED, ಈ ವೈಟ್ ಕಾಣ್ತಾ ಇದೆಯಲ್ಲ, ಅದರಲ್ಲಿ LED ಬರುತ್ತೆ. LED ಲೈಟಿಂಗು, ವೈಟು, ವಾಮ್ ವೈಟು ಮತ್ತು ಹಾಫ್ ವೈಟು, 3 ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ ಇದು. ಮತ್ತು ಬ್ಲೂಟೂತ್ ಒಂದು ಆಪ್ಷನ್ ಇದೆ. ಸ್ಪೀಕರ್ ಕಾಣ್ತಾ ಇದೆಯಲ್ಲ ಮಧ್ಯದಲ್ಲಿ, ಅದು ಸ್ಪೀಕರು. ಅದಕ್ಕೆ ಒಂದು ಸಪೋರ್ಟಿವ್ ಚೋಕ್ ಬರುತ್ತೆ, IC ಬೋರ್ಡು. ಅದು ಅವೆರಡರಿಂದನೇ ಬ್ಲೂಟೂತ್, ನಾರ್ಮಲ್ ನಾವು ಮೊಬೈಲಿಂದ ಹೆಂಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ತೀವೋ ಆ ಥರ ಆನ್ ಮಾಡಿದ ತಕ್ಷಣ ಒಂದು ಸೌಂಡ್ ಬರುತ್ತೆ. ಆ ಸೌಂಡಿಗೆ ಬ್ಲೂಟೂತ್ ಆನ್ ಮಾಡಿಕೊಂಡು ಡಿವೈಸ್ ನೇಮ್ ತೋರಿಸುತ್ತೆ ನಮ್ಮ ಮೊಬೈಲಲ್ಲಿ. ಕನೆಕ್ಟ್ ಮಾಡಿಕೊಂಡ್ರೆ ನಾವು ಮೊಬೈಲಲ್ಲಿ ಏನು ಪ್ಲೇ ಮಾಡ್ತೀವೋ ಫಿಟ್ಟಿಂಗ್ ಒಳಗಡೆ ಕೇಳಿಸುತ್ತೆ. ತುಂಬ ಚೆನ್ನಾಗಿದೆ ಫಿಟ್ಟಿಂಗ್ ಇದು. ಮತ್ತು ಇದು ವಯರ್ಸ್ ಎಲ್ಲ ಸೆಕ್ಯೂರ್ ಮಾಡಿ ಹಾಕಬೇಕು ಬಿಫೋರ್ ಇನ್ಸ್ಟಾಲೇಷನು. ಯಾಕೆ ಅಂದರೆ ಇದು ರೌಂಡ್ ಸರ್ಕಲ್ ಮೆಟಲ್ ಶೀಟ್ ಕಾಣ್ತಾ ಇದೆಯಲ್ಲ, ತುಂಬ ಶಾರ್ಪ್ ಇರುತ್ತೆ. ಸಪೋಸ್ ಒಂದು ವಯರ್ ಏನಾನ ಅಲ್ಲಿ ಟಚ್ ಆಗಿ ಕಟ್ಟಾಗೋದ್ರೆ, ಸ್ಕಿನ್ ಆಗೋದ್ರೆ ವಯರು, ಒಂದು ಫಿಟ್ಟಿಂಗ್ ಶಾಕ್ ಹೊಡೆಯುತ್ತೆ ಮತ್ತು ಆನ್ ಆಗೋದಿಲ್ಲ. ಯಾಕೆಂದರೆ ಇದೆಲ್ಲ ಸೀರೀಸ್ ಕನೆಕ್ಷನ್ ಇರುತ್ತೆ. ಅದರಿಂದ ಒಂದು ವೈರಿಂಗ್ ಬಿಚ್ಕೊಂಡ್ರೂ ಪೂರ್ತಿ ಫಿಟ್ಟಿಂಗೇ ಆನ್ ಆಗೋದಿಲ್ಲ. ನೋಡಿ, ಫಿನಿಶಿಂಗ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಈ ಲೀವ್ಸ್ ಮಧ್ಯದಲ್ಲಿ ಲೀಫ್ ಇದೆಯಲ್ಲ, ಅದಕ್ಕೆ ಸ್ಟೋನ್ಸ್ ಬರುತ್ತೆ. ಸ್ಟೋನ್ಸ್ ಹಾಕಬೇಕಾಗುತ್ತೆ. ಆ ಸ್ಟೋನ್ಸಿಗೆ ಒಂಥರ ನೇಲ್ಸ್ ಟೈಪ್ ಕೊಟ್ಟಿರ್ತಾರೆ. ಆ ನೇಲ್ಸ್ ಹೋಲೆಲ್ಲ ಕೊಟ್ಟಿರ್ತಾರೆ ಸೇಮ್ ಮ್ಯಾಚಿಂಗಲ್ಲೇ. ನೋಡಿಕೊಂಡು ಅದು ಕನೆಕ್ಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ಫಿಟ್ಟಿಂಗು. ಇಲ್ಲಿ ನೋಡಿ, ಅವತ್ತಿನ ದಿನ ಮಧ್ಯಾಹ್ನ ಊಟಕ್ಕೆ ಬಂದಾಗ ಇದು ಸೀನು. ಇವರು ಅಮ್ಮಗೇನೋ ವರ್ಕ್ ಇಲ್ಲ ಅಂದರೆ ಅವ್ರ ಅಂಗಡಿ ನೋಡ್ಕೊತಾರೆ. ವರ್ಕ್ ಇತ್ತು ಏನಾರು ಮನೆಯಲ್ಲಿ ಅಂದರೆ ಸ್ವಲ್ಪ ಹೊತ್ತು ಬಿಡ್ತಾರೆ ನನ್ನ ಚಿಕ್ಕವನ್ನ. ಯಾಕಂದರೆ ಅವನಿಗೆ ಅಲ್ಲಿ ಡಸ್ಟು ಗಾಳಿಯಲ್ಲೆಲ್ಲ ಆಗೋದಿಲ್ಲ. ಅದರಿಂದ ಇಲ್ಲಿ ಮನೆಯಲ್ಲೇ ಇಟ್ಟು ನೋಡ್ಕೊತೀವಿ. ಈಚೆ ಅಷ್ಟೊಂದು ಕರ್ಕೊಂಬರೋದಿಲ್ಲ. ಎಷ್ಟು ಕಾಟ ಕೊಡ್ತಾನೆ ನೋಡಿರಿ ನನ್ನ ಮಗ. ನಾರ್ಮಲಾಗಿ ನೋಡ್ಕೊತಾನೆ, ಬಟ್ ಒಂದೊಂದು ಸರಿ ತುಂಬ ತೀಟೆ ಮಾಡ್ತಾನೆ. ಇದು ಅಂಗಡಿ ಮುಂದೆ. ಇದು ನನ್ನ ಫೇವ್ರೆಟ್ ಸ್ಪಾಟು. ಆ್ಯಕ್ಚುಲಿ ನಾವು ಮದುವೆ ಆದಾಗಿಂದಲೂ ಇದು ನಮ್ಮ ಫೇವ್ರೆಟ್ ಸ್ಪಾಟೇ. ಫಸ್ಟು ನಾನು ನನ್ನ ಹಸ್ಬೆಂಡ್ ಕೂತ್ಕೊತಿದ್ವಿ, ಆಮೇಲೆ ದೊಡ್ಡ ಮಗ ಜಾಯ್ನ್ ಆದ. ಇವಾಗ ಚಿಕ್ಕವನು ನನ್ನ ಮಗ ಹೇಳ್ತವನೆ, ನನ್ನ ಮೋಟು ಅಂತೆ, ಚಿಕ್ಕ ಮಗ ಪತ್ಲು ಅಂತೆ. ತುಂಬ ರೇಗಿಸ್ತಾನೆ, ಅಷ್ಟು ಮಾತಾಡ್ತಾನೆ ಅವನು. ಇವನು ಬಂದು ಫ್ರೆಂಡು ಅವನಿಗೆ. ಆ್ಯಕ್ಚುಲಿ ನಮಗೆ ಫ್ರೆಂಡು. ನನ್ನ ಸರ್ವೇಶ್ ಚಿಕ್ಕವನಿದ್ದಾಗಿಂದನೂ ಇವ್ರ ಪೇರೆಂಟ್ಸು, ಈ ಹುಡುಗ ಅವರೆಲ್ಲ ಅದೇ ರೋಡಲ್ಲೇ ಹೋಗೋದು. ಸ್ಕೂಲಿಗೆ ಹೋಗೋದು ಸ್ವಾಮಿ ವಿವೇಕಾನಂದ ಸ್ಕೂಲ್ ಅವನು. ಅಲ್ಲಿಗೆ ಹೋಗ್ಬಿಟ್ಟು ಬರೋವಾಗ ಹಂಗೆ ಮಾತಾಡ್ಸ್ಕೊಂಡು ಹೋಗ್ತಾರೆ. ಡೈಲಿ ಮಿಸ್ಸೇ ಆಗೋದಿಲ್ಲ. ಇವನು ನೋಡಿರಿ ಡ್ಯಾನ್ಸು. ಮಳೆ ಬಂತು ಆವಾಗ ಸಾಯಂಕಾಲ, ಮಳೆಯಲ್ಲಿ ಚೇಷ್ಟೆ ಮಾಡ್ತಾಯಿದ್ದಾನೆ. ಇದೇ ಸ್ಪಾಟಲ್ಲೇ ಇವನು 4 ಇಯರ್ಸ್ ದೊಡ್ಡವನಾಗಿದ್ದು, ಇಲ್ಲೇ ಆಟ ಆಡಿದ್ದು, ಇಲ್ಲೇ ನಡೆದಿದ್ದು, ಎಲ್ಲ ಇದೇ ಜಾಗದಲ್ಲೇ. ಅಂಗಡಿ ಮುಂದೆ ಇರೋಷ್ಟು ಜಾಗದಲ್ಲೇ ಇವನು ಫುಲ್ಲು ದೊಡ್ಡವನಾಗಿದ್ದು. ಮಳೆ ಮಾತ್ರ ತುಂಬ ಜೋರಾಗಿ ಬಂತು. ತುಂಬ ಚೆನ್ನಾಗಿತ್ತು ವೆದರೆಲ್ಲ. ಇಷ್ಟೇ ಈ ದಿನದ ವ್ಲಾಗು. ಥ್ಯಾಂಕ್ ಯು.